ದೇಶದ ಪರೀಕ್ಷಾ ಕ್ಷೇತ್ರದ ಸುಧಾರಣೆಗೆ ಉದ್ಯಮಿ ನಂದನ್ ನೀಲ್ಕೇಣಿ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆ ರಚನೆ ಮಾಡಲಾಗಿದೆ. ಶಿಕ್ಷಣ ಕ್ಷೇತ್ರದ ಸುಧಾರಣೆಯನ್ನ ಮಾಡಬೇಕಾಗಿರೋದು ಉದ್ಯಮಿಯ ಅಥವಾ ಶಿಕ್ಷಣ ತಜ್ಞರ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಉದ್ಭವ ಆಗಿದೆ. 16 ದಿನಗಳ ಕಾಲ ಪರೀಕ್ಷಾ ವ್ಯವಸ್ಥೆಯ ಲೋಪ, ನೀಟ್ ಅಕ್ರಮವನ್ನ ವಿರೋಧಿಸಿ ಖ್ಯಾತ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿದರು. ಸೋನಂ ವಾಂಗ್ಚುಕ್ ಯಾಕೆ ಈ ಉನ್ನತ ಮಟ್ಟದ ಕಾರ್ಯಪಡೆಯ ನೇತೃತ್ವವನ್ನ ವಹಿಸಬಾರದು, ಅಥವಾ ಬೇರೆ ಯಾರೂ ಕೂಡ ಶಿಕ್ಷಣ ತಜ್ಞರು ಈ ದೇಶದಲ್ಲಿ ಇಲ್ವೇ? ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ಪ್ರಧಾನಿಗಳು ಈ ಉನ್ನತ ಕಾರ್ಯಪಡೆಯನ್ನೇನೋ ರಚಿಸಿದ್ದಾರೆ, ಒಂದು ಸಮಾಧಾನಕರ ಸಂಗತಿ. ಇನ್ಫೋಸಿಸ್ನ ಸಹ ಸಂಸ್ಥಾಪಕ ನಂದನ್ ನೀಲ್ಕೇಣಿ ಅವರ ನೇತೃತ್ವದಲ್ಲಿ ಪರೀಕ್ಷಾ ಕಾರ್ಯಪಡೆ ರಚನೆಯನ್ನ ಮಾಡಲಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್, ಗುಪ್ತಚರ ಬ್ಯೂರೋ ಅಥವಾ ಐಬಿಯ ಮಾಜಿ ನಿರ್ದೇಶಕ ತಪನ್ ದೇಕಾ, ಐಐಟಿ ಚೆನ್ನೈನ ನಿರ್ದೇಶಕ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಕಾರ್ಯದರ್ಶಿ ಅನಿತಾ ಕವಲ್ ಮತ್ತು ಲಾಜಿಸ್ಟಿಕ್ಸ್ ತಜ್ಞ ಅಮೃತ್ಲಾಲ್ ಮೀನಾ ಅವರು ಈ ಪರೀಕ್ಷಾ ಕಾರ್ಯಪಡೆಯ ಪ್ರಮುಖ ಸದಸ್ಯರಾಗಿದ್ದಾರೆ. ದೇಶದ ಶಿಕ್ಷಣ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿನ ಲೋಪಗಳನ್ನ ಸರಿಪಡಿಸುವುದಕ್ಕೆ ಉದ್ಯಮಿ ಹಾಗೂ ತಂತ್ರಜ್ಞಾನ ತಜ್ಞ ನಂದನ್ ನೀಲ್ಕೇಣಿ ನೇತೃತ್ವದ ಉನ್ನತ ಮಟ್ಟದ ಈ ಕಾರ್ಯಪಡೆಯನ್ನ ರಚನೆ ಮಾಡಿರೋದು ನೀಟ್ ಅಕ್ರಮ ಸೇರಿದ ಹಾಗೆ ಸಾಲು ಸಾಲು ಈ ದೇಶದಲ್ಲಿ ಏನೇನೆಲ್ಲ ಪರೀಕ್ಷಾ ಅಕ್ರಮಗಳಾಗಿದೆಯಲ್ಲ ಅದರಿಂದ ಕಂಗೆಟ್ಟಿರುವಂತಹ ವ್ಯವಸ್ಥೆಗೆ ಸರ್ಕಾರ ನೀಡ್ತಿರುವಂತಹ ಕಾರ್ಪೊರೇಟ್ ಮಾದರಿಯ ಪರಿಹಾರ ಅಂತ ಹೇಳಬಹುದಾ? ಇದರ ಬಗ್ಗೆ ನಾವೆಲ್ಲರೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಯೋಚನೆಯನ್ನು ಮಾಡಲೇಬೇಕಾಗಿದೆ. ಶಿಕ್ಷಣವನ್ನ ತಂತ್ರಜ್ಞಾನದ ಸರಕನ್ನಾಗಿ ನೋಡ್ತಿರುವಂತಹ ಧೋರಣೆ ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದೆ. ಶಿಕ್ಷಣ ಅನ್ನೋದಿದೆಯಲ್ಲ, ಅದು ಕೇವಲ ದತ್ತಾಂಶ ಅಥವಾ ಡಾಟಾ ಅಥವಾ ಅಲ್ಗೋರಿದಮ್ ಮತ್ತೆ ಎನ್ಸ್ಕ್ರಿಪ್ಷನ್ ಪರೀಕ್ಷಿಸುವಂತಹ ತಾಂತ್ರಿಕ ಪ್ರಕ್ರಿಯೆ ಅಲ್ಲ. ಅದು ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿಗೆ ಸಂಬಂಧಿಸಿದಂತಹ ಸೂಕ್ಷ್ಮವಾದಂತಹ ವಿಷಯ. ಅದನ್ನ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಟೆಕ್ನೋಫಿಕ್ಸ್ ಭ್ರಮೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಉದ್ಯಮಿ ನಂದನ್ ನೀಲ್ಕೇಣಿ ಅವರು ತಾಂತ್ರಿಕ ಮೂಲ ಸೌಕರ್ಯ ನಿರ್ಮಿಸುವಲ್ಲಿ ನಿಪುಣರಾಗಿರಬಹುದು. ಅವರು ಜಗತ್ತಿನ ಅತಿ ದೊಡ್ಡ ಬಯೋಮೆಟ್ರಿಕ್ ಗುರುತು ಕಾರ್ಯಕ್ರಮ ಆಧಾರನ್ನ ನಿರ್ವಹಿಸ್ತಿರುವಂತಹ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರದ ಸಂಸ್ಥಾಪಕ ಚೇರ್ಮನ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿದ್ರು. ಅವ್ರು ಕೆಲಸ ಮಾಡಿದ್ರು. ಆಧಾರ್ ಕಾರ್ಡ್ನ ಪ್ರಾಧಿಕಾರದ ಸಂಸ್ಥಾಪಕ ಚೇರ್ಮನ್ ಆಗಿಯೂ ಕೂಡ ಕೆಲಸ ಮಾಡಿದ್ರು. ಅದನ್ನೇ ಹೇಳ್ದೆ ನಾನು. ಆದರೆ ಪರೀಕ್ಷಾ ಪೇಪರ್ ಸೋರಿಕೆಗೆ ಕಾರಣ ಡಿಜಿಟಲ್ ಸೆಕ್ಯೂರಿಟಿಯ ಕೊರತೆಯಷ್ಟೇ ಅಲ್ಲ, ಅದರ ಹಿಂದೆ ಕಾರ್ಯಾಚರಿಸ್ತಾ ಇರುವಂತಹ ಮಾಫಿಯಾ, ಭ್ರಷ್ಟಾಚಾರ ಮತ್ತು ತರಬೇತಿ ಕೇಂದ್ರಗಳ ದಂಧೆಯೂ ಕೂಡ ಇಲ್ಲಿದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಉದ್ಯಮಿಗಳ ದೃಷ್ಟಿಕೋನ ಗಮನಿಸಬೇಕು ನಾವು. ಉದ್ಯಮಿಗೆ ಪ್ರತಿ ವಿಷಯವೂ ಕೂಡ ಸ್ಕೇಲ್ ಅಂಡ್ ಎಫಿಷಿಯನ್ಸಿ, ಅದೇ ಮಾದರಿಯಲ್ಲಿ ಆತ ಕಾಣ್ತಾನೆ, ಎಲ್ಲವನ್ನೂ ಕೂಡ ಕಾಣ್ತಾನೆ. ಆದರೆ ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾಗಿರೋದು ಲಾಭ ನಷ್ಟದ ಲೆಕ್ಕಾಚಾರ ಅಲ್ಲ, ಬದಲಿಗೆ ಪ್ರತಿಯೊಂದು ಮಗುವಿಗೂ ಸಿಗಬೇಕಾದಂತಹ ಸಮಾನ ಅವಕಾಶ. ಸೋನಂ ವಾಂಗ್ಚುಕ್ ಅವರಂತಹ ಶಿಕ್ಷಣ ತಜ್ಞರು ಯಾಕೆ ಈ ಸಮಿತಿ ಅಥವಾ ಕಾರ್ಯಪಡೆಯ ನೇತೃತ್ವವನ್ನು ವಹಿಸಬಾರದು? ಖ್ಯಾತ ಶಿಕ್ಷಣ ತಜ್ಞ ಮತ್ತು ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಪರೀಕ್ಷಾ ವ್ಯವಸ್ಥೆಯ ಲೋಪಗಳು ಮತ್ತು ನೀಟ್ ಅಕ್ರಮದ ವಿರುದ್ಧ ಧ್ವನಿ ಎತ್ತಿ ಉಪವಾಸ ಸತ್ಯಾಗ್ರಹವನ್ನ ನಡೆಸಿದ್ರು. ಅವರನ್ನೇ ಈ ಕಾರ್ಯಪಡೆಯ ಮುಖ್ಯಸ್ಥರನ್ನಾಗಿ ಮಾಡುವುದಕ್ಕೆ ಯಾಕಾಗಿಲ್ಲ?
ಅವರನ್ನ ಈ ಕಾರ್ಯಪಡೆಯ ಮುಖ್ಯಸ್ಥರನ್ನಾಗಿ ಮಾಡಬಹುದಿತ್ತಲ್ವಾ? ಯಾಕೆ ಅವರು ಪ್ರಶ್ನೆ ಮಾಡಿದ್ರು ಅನ್ನುವ ಕಾರಣಕ್ಕೆ ಅವರನ್ನು ಮಾಡಿಲ್ವಾ? ಸೋನಮ್ ವಾಂಗ್ಚುಕ್ ಅಥವಾ ನೈಜ ಶಿಕ್ಷಣ ತಜ್ಞರು ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳಬೇಕಲ್ವಾ? ವಾಂಗ್ಚುಕ್ ಅವರು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಫಲರಾದಂತಹ ಮಕ್ಕಳನ್ನೇ ಮುಂದಿಟ್ಟುಕೊಂಡು ಪ್ರಾಯೋಗಿಕ ಶಿಕ್ಷಣವನ್ನ ಒದಗಿಸಿದ್ರು, ನೀಡಿದ್ರು. ಅವರಿಗೆ ಪರೀಕ್ಷೆಯ ಭಯ, ಗ್ರಾಮೀಣ ಮಕ್ಕಳ ಸವಾಲುಗಳು ಮತ್ತು ಮೂಲಭೂತ ಲೋಪಗಳ ಸ್ಪಷ್ಟ ಅರಿವಿದೆ ವಾಂಗ್ಚುಕ್ ಅವರಿಗೆ. ಶಿಕ್ಷಣದ ವ್ಯಾಪಾರೀಕರಣದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಶಿಕ್ಷಣ ದಂಧೆ ಆಗ್ತಿರೋದನ್ನ ತಡೆಯುವುದಕ್ಕೆ, ಶಿಕ್ಷಣ ಸಂಸ್ಥೆಗಳನ್ನ ಲಾಭಕೋರರಿಂದ ಮುಕ್ತಗೊಳಿಸಬೇಕು, ಒಬ್ಬ ಉದ್ಯಮಿಗೆ ಈ ಮಾರುಕಟ್ಟೆ ಮಾದರಿಯನ್ನ ಪ್ರಶ್ನಿಸುವುದಕ್ಕೆ ರಾಜಕೀಯ ಸಾಮಾಜಿಕ ಮಿತಿಗಳಿರ್ತದೆ. ಆದರೆ ವಾಂಗ್ಚುಕ್ ಅಂತಹ ಜನಪರ ಹೋರಾಟಗಾರರಿಗೆ ಆ ಬದ್ಧತೆ ಇರ್ತದೆ. ಏನೇ ತಪ್ಪುಗಳಾದರೆ ಅದನ್ನು ಪ್ರಶ್ನಿಸಬಹುದು, ಸರ್ಕಾರಗಳಿಗೂ ಕೂಡ ಶಿಫಾರಸನ್ನು ನೀಡಬಹುದು. ಇನ್ನು ಪರೀಕ್ಷೆಗಳು ಇಂದು ವಿದ್ಯಾರ್ಥಿಗಳನ್ನು ಆತ್ಮಹತ್ಯೆಯತ್ತ ತಳ್ತಾ ಇವೆ. ತಂತ್ರಜ್ಞಾನದಿಂದ ಅಕ್ರಮ ತಡೆಯಬಹುದೇ ಹೊರತು ಮಕ್ಕಳ ಮೇಲಿನ ಮಾನಸಿಕ ಒತ್ತಡ ಕಡಿಮೆ ಮಾಡುವುದಕ್ಕೆ ಶಿಕ್ಷಣ ತಜ್ಞರೇ ಬೇಕು. ಬೇರೆ ಶಿಕ್ಷಣ ತಜ್ಞರಿಗೆ ಅವಕಾಶ ಯಾಕೆ ಸಿಗಲಿಲ್ಲ ಹಾಗಾದ್ರೆ? ನೋಡಿ, ಭಾರತದ ಇತಿಹಾಸದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದವರು ಶಿಕ್ಷಣ ತಜ್ಞರೇ ಹೊರತು ಕಾರ್ಪೊರೇಟ್ ದಿಗ್ಗಜರಲ್ಲ. ಡಾಕ್ಟರ್ DS ಕೊಠಾರಿ ಕಮಿಷನ್ 1964 ಭಾರತದ ಶಿಕ್ಷಣ ವ್ಯವಸ್ಥೆಯ ಅಡಿಪಾಯ ಹಾಕಿದವರು ವಿಜ್ಞಾನಿ ಮತ್ತು ಶಿಕ್ಷಣ ತಜ್ಞ ಡಾಕ್ಟರ್ ಕೊಠಾರಿ. ಅವರು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಅಗತ್ಯವನ್ನು ಪ್ರತಿಪಾದಿಸಿದ್ರು. ಇನ್ನೊಬ್ಬರು ಪ್ರೊಫೆಸರ್ ಯಶ್ಪಾಲ್ ಕಮಿಟಿ 1993-2009 ಕಲಿಕೆ ಎನ್ನುವುದು ಹೊರೆಯಾಗಬಾರದು ಅಥವಾ ಲರ್ನಿಂಗ್ ವಿದೌಟ್ ಬರ್ಡನ್ ಎನ್ನುವಂತಹ ಪರೀಕ್ಷಾ ಪದ್ಧತಿಯ ಒತ್ತಡವನ್ನು ಕಡಿಮೆ ಮಾಡುವುದಕ್ಕೆ ಮತ್ತು ಶಿಕ್ಷಣದ ವ್ಯಾಪಾರೀಕರಣವನ್ನು ತಡೆಯುವುದಕ್ಕೆ ಪ್ರೊಫೆಸರ್ ಯಶ್ಪಾಲ್ ಶ್ರಮಿಸಿದ್ರು. ಇಂದು ಅನೇಕರಿದ್ದಾರೆ, ಅನೇಕ ಶಿಕ್ಷಣ ತಜ್ಞರು ನಮ್ಮ ನಡುವೆ ಇದ್ದಾರೆ. ಮುಖ್ಯವಾಗಿ ಪ್ರೊಫೆಸರ್ ಸಂದೀಪ್ ಪಾಂಡೆ, ಶಾಂತಾ ಸಿನ್ಹಾ ಅಥವಾ ವಿಶ್ವವಿದ್ಯಾಲಯಗಳ ಜನಪರ, ವಿದ್ಯಾರ್ಥಿಪರ ಪ್ರಾಧ್ಯಾಪಕರಂತಹ ನೂರಾರು, ಸಾವಿರಾರು ಶಿಕ್ಷಣ ತಜ್ಞರು ಈ ದೇಶದಲ್ಲಿದ್ದಾರೆ. ಆದರೂ ಸರ್ಕಾರ ಉದ್ಯಮಿಗಳನ್ನೇ ತಜ್ಞರನ್ನಾಗಿ ಆಯ್ಕೆ ಮಾಡ್ತಿರೋದು ಯಾಕೆ? ಇದಕ್ಕೆ ಉತ್ತರವೇ ಇಲ್ಲ. ಶಿಕ್ಷಣ ಕ್ಷೇತ್ರವನ್ನ ಮತ್ತೆ ವ್ಯಾಪಾರಕ್ಕೆ ಅಡವಿಡುವಂತಹ ಹುನ್ನಾರವೇ. ನೋಡಿ, ಪರೀಕ್ಷಾ ನಿರ್ವಹಣೆಯನ್ನ ಸಾಫ್ಟ್ವೇರ್ ಕಂಪನಿಗಳಿಗೆ ಅಥವಾ ಖಾಸಗಿ ಡೇಟಾ ಸೆಂಟರ್ಗಳಿಗೆ ವಹಿಸುವಂತಹ ಶಿಫಾರಸ್ಸುಗಳನ್ನ ಸರ್ಕಾರವೇ ಖುದ್ದಾಗಿ ಮಾಡಿದಂತೆ ಇದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ವಿದ್ಯಾರ್ಥಿಗಳ ಖಾಸಗಿ ದತ್ತಾಂಶವನ್ನ ತಾಂತ್ರಿಕ ಕಂಪನಿಗಳ ಕೈಗೆ ಒಪ್ಪಿಸುವಂತಹ ಅಪಾಯ ಎದ್ದು ಕಾಣ್ತಾ ಇದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ದಲಿತ ಮತ್ತು ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅಥವಾ ಈ ಸಂಕೀರ್ಣ ತಾಂತ್ರಿಕ ಪರೀಕ್ಷಾ ಪದ್ಧತಿಗಳಿದೆಯಲ್ಲ, ಅದು ತಲುಪ್ತವೆಯೇ ಎನ್ನುವುದನ್ನು ಈ ಕಾರ್ಪೊರೇಟ್ ಮಾದರಿಗಳು ಯೋಚಿಸೋದಿಲ್ಲ. ಅದು ಇಲ್ಲಿ ಮುಖ್ಯ ಅಂಶ. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಕೇಂದ್ರ ಸರ್ಕಾರ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಒಟ್ಟಲ್ಲಿ ಪರೀಕ್ಷಾ ಅಕ್ರಮಗಳನ್ನು ತಡೆಯುವುದಕ್ಕೆ ತಂತ್ರಜ್ಞಾನ ಒಂದು ಉಪಕರಣ ಅಷ್ಟೇ, ಅದೇ ಸಂಪೂರ್ಣ ಪರಿಹಾರ ಅಲ್ಲ. ಪರೀಕ್ಷಾ ಪದ್ಧತಿಯನ್ನು ಬದಲಾಯಿಸೋದು ಅಂದರೆ ಕೇವಲ ಕಂಪ್ಯೂಟರ್ ಸಾಫ್ಟ್ವೇರನ್ನು ಬದಲಾಯಿಸೋದಲ್ಲ. ವಿದ್ಯಾರ್ಥಿ ಕೇಂದ್ರಿತ, ಭ್ರಷ್ಟಾಚಾರ ಮುಕ್ತ ಮತ್ತು ಮಾನವೀಯ ಮೌಲ್ಯಗಳಿರುವಂತಹ ವ್ಯವಸ್ಥೆಯನ್ನು ನಿರ್ಮಿಸುವುದೇ ಆಗಿದೆ ಅಥವಾ ಸ್ಥಾಪಿಸುವುದೇ ಆಗಿದೆ. ಸೋನಮ್ ವಾಂಗ್ಚುಕ್ ಅವರಂತಹ ಶಿಕ್ಷಣ ತಜ್ಞರು, ಹೋರಾಟಗಾರರನ್ನು ಯಾಕೆ ಹೊರಗಿಟ್ಟು ಕೇವಲ ಉದ್ಯಮಿಗಳ ಕೈಗೆ ಶಿಕ್ಷಣದ ಚುಕ್ಕಾಣಿಯನ್ನು ನೀಡುವುದು ಇಲ್ಲಿ ಮುಂದೆ ಬರ್ತಾ ಇದೆ? ಇದು ರೋಗಕ್ಕೆ ಔಷಧ ನೀಡುವ ಬದಲು ರೋಗ ಲಕ್ಷಣಗಳನ್ನು ಮಾತ್ರ ಮುಚ್ಚಿ ಹಾಕುವ ಪ್ರಯತ್ನ ಆಗಿದೆ ಅನ್ನೋದರಲ್ಲಿ
ಅನುಮಾನವೇ ಇಲ್ಲ. ಇದನ್ನ ಕೇಂದ್ರ ಸರ್ಕಾರ ಇವತ್ತು ಮೊದಲು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳು ಇದ್ರ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಎತ್ತಬೇಕಾಗತ್ತೆ. ಈ ಬಗ್ಗೆ ನಿಮಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ನ ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಇನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.